ಫಸ್ಟ್ ಆಫ್ ಆಲ್ ನಾವು ಜಾತಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಫಸ್ಟು ಬ್ಯಾನ್ ಮಾಡಬೇಕು. ನೆಕ್ಸ್ಟ್ ನಮಗೆ ಧರ್ಮ ಸರ್ಟಿಫಿಕೇಟ್ ಕೊಟ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆದಿರೋದು ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಮರ್ಯಾದೆ ಹತ್ಯೆ ಆಗಲಿದೆ. ಫಸ್ಟ್ ಆಫ್ ಆಲ್ ನಾವು ಮರ್ಯಾದೆ ಹತ್ಯೆ ಅಂದರೆ ಏನು ಅಂತ ತಿಳ್ಕೋಬೇಕು. ಮರ್ಯಾದೆ ಹತ್ಯೆ ಅಂದರೆ ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರಲ್ಲ, ಅಂದರೆ ಅಂತರ್ಜಾತಿ, ಹುಡುಗ ಒಂದು ಜಾತಿ ಆಗಿರ್ಬೋದು, ಹುಡುಗಿ ಒಂದು ಜಾತಿ ಆಗಿರ್ಬೋದು, ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದು ಅದನ್ನು ಅವರ ತಂದೆ ತಾಯಿಗಳು ಒಪ್ತಾನೆ ಮರ್ಯಾದೆ ಹಾಳಾಯ್ತಿದೆ ನಮ್ಮದು ಅನ್ನೋ ಉದ್ದೇಶದಿಂದ ಅವ್ರನ್ನ ಹತ್ಯೆ ಮಾಡೋದನ್ನು ಮರ್ಯಾದೆ ಹತ್ಯೆ ಅಂತ ಕರೀತಾರೆ. ಇದು ಅಂತರ್ಜಾತಿ ವಿವಾಹನ ಫಸ್ಟು ಮಾಡಿದವ್ರು ಯಾರು ಅಂತ ಗೊತ್ತಾ? ಫಸ್ಟು ಮಾಡಿದ್ದು ಬಸವಣ್ಣನವರು 12ನೇ ಶತಮಾನದಲ್ಲೇ ಅಂತರ್ಜಾತಿ ವಿವಾಹ. ಬ್ರಾಹ್ಮಣ ಹುಡುಗಿ ಮತ್ತು ದಲಿತ ಹುಡುಗ ಅರಳಯ್ಯನ ಮಗನಿಗೆ ಮದುವೆ ಮಾಡಿಸ್ತಾರೆ. ಆ ಕಾಲದಲ್ಲೇ ಕ್ರಾಂತಿಕಾರಿ ಹೋರಾಟ ಮಾಡಿದವರು ಬಸವಣ್ಣವರು. ಅಂಥ ಬಸವಣ್ಣವರು ಹುಟ್ಟಂಥ ನಮ್ಮ ಪುಣ್ಯಭೂಮಿಲಿ ನಾವು ಇನ್ನೂ ಅದೇ ಜಾತಿ ಪದ್ಧತಿನ ರೂಢಿ ಮಾಡ್ಕೊಂಡು ಎಷ್ಟೋ ಜನಗಳ ಮರ್ಯಾದೆ ಹತ್ಯೆ ಮಾಡ್ತಾ ಇದ್ದಾರೆ. ಇದು ಹಿಂದೂ ಧರ್ಮಕ್ಕೆ ಅಂಟಿರುವಂತಹ ಒಂದು ಕೆಟ್ಟ ಬಿಡುವು ಅಂದರೂ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ಇವತ್ತಿನ ದಿವಸದಲ್ಲಿ ಇವಾಗ ಅಬ್ಸರ್ವ್ ಮಾಡ್ಬೋದು, ಬಾಂಗ್ಲಾದೇಶದವರು ಮತ್ತು ಪಾಕಿಸ್ತಾನದವರು ಹಿಂದೂಗಳಿಗೆ ಎಷ್ಟು ರೀತಿ ಚಿತ್ರಹಿಂಸೆ ಕೊಡ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಈ ನಮ್ಮ ರಾಜಕಾರಣಿಗಳಿರ್ಬೋದು, ಇವಾಗ ಯಾವುದೇ ರೀತಿಯಾದ ರಾಜಕಾರಣಿಗಳು ಬರಲ್ಲ, ಹಿಂದುತ್ವ ಅಂತ ಹೋರಾಡೋರು ಬರ್ತಾ ಇಲ್ಲ. ಹೇಗಪ್ಪ ಅಂದರೆ ಈ ಮರ್ಯಾದೆ ಹತ್ಯೆ ಆಯ್ತಲ್ಲ ಹಿಂದೂ ಇದರಲ್ಲಿ, ಯಾಕೆ ಈ ಥರ ಮಾಡಬೇಕು? ಇವಾಗ ಏನಪ್ಪ ವಿಷಯ ಅಂದರೆ ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡೋಣ. ಒಬ್ಬ ದಲಿತ ಹುಡುಗ ಮತ್ತು ಒಬ್ಬ ಲಿಂಗಾಯತ ಹುಡುಗಿ ಹುಬ್ಳಿಲಿ ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಅದನ್ನು ಮನೆಗೆ ಹೇಳಿದ್ರು, ಮನೆಯವ್ರು ಒಪ್ಪಲಿಲ್ಲ, ತುಂಬಾ ಬಿಡ್ಸೋಕ್ಕೆ ಟ್ರೈ ಮಾಡಿದ್ರು. ಆದರೂ ಹುಡುಗ ಹುಡುಗಿ ಓಡೋಗಿ ಬೇರೆ ಕಡೆ ಮದುವೆ ಆಗಿ ಸ್ವಲ್ಪ ದಿನ ಬಿಟ್ಕೊಂಡು ಒಂದು 8 ತಿಂಗಳು ಬಿಟ್ಕೊಂಡು ಮತ್ತೆ ಊರಿಗೆ ಬಂದವ್ರೆ. ಊರಿಗೆ ಬಂದ ಸಂದರ್ಭದಲ್ಲಿ ಅವ್ರ ಮನೇಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡ ಹುಡುಗಿ ಫ್ಯಾಮಿಲಿಯವರು ಬಂದು ಹುಡುಗಿನ ಏಕಾಏಕಿ ಹತ್ಯೆ ಮಾಡಿದ್ದಾರೆ. ಇದು ವಿಷಯ. ಇದು ಏನಪ್ಪ ಅಂದರೆ ಇದನ್ನು ಮರ್ಯಾದೆ ಹತ್ಯೆ ಅಂತ ಕರೀತಾರೆ. ಆದರೆ ತನ್ನ ಎತ್ತ ಮಗಳು ಗರ್ಭಿಣಿ ಆಗಿದ್ದರೂ ಸಹ ಅವಳನ್ನು ಹತ್ಯೆ ಮಾಡಿದ್ದಾರೆ ಅಂದರೆ ಇವರ ಜಾತೀಯತೆ ಇವರ ತಲೆಯಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಹಿಂದೂಗಳೆಲ್ಲ ಒಂದು ಅಂತ ಹೇಳ್ತಾರೆ, ಆದರೆ ಇಲ್ಲಿ ನೋಡಿದ್ರೆ ಈ ಥರ. ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಜಾತೀಯತೆಯನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದನೇ ಅಂತರ್ಜಾತಿ ವಿವಾಹನ ಅವಾಗಲೇ ಮಾಡ್ತಾರೆ. ಅವಾಗಲೇ ಕ್ರಾಂತಿಕಾರಿ ಹೋರಾಟ ಮಾಡಿದವರು ಬಸವಣ್ಣನವರು, ಅದು 12ನೇ ಶತಮಾನದಲ್ಲಿ. ಆದರೂ ಇವಾಗ 21ನೇ ಶತಮಾನ ಬಂದಿದ್ರು ಕೂಡ ಜಾತಿ ಅಂತ ಒದ್ದಾಡಿ ಇವಾಗ ಒಂದು ಮರ್ಯಾದೆ ಹತ್ಯೆಗಳು ಹೆಚ್ಚಾಗಿದೆ. ಈ ಮರ್ಯಾದೆ ಹತ್ಯೆನ ತಡಿಬೇಕು ಅಂದರೆ ಫಸ್ಟ್ ಆಫ್ ಆಲು ನಾವು ಯಾರೇ ಆಗ್ಬೋದು, ಯಾವುದೇ ಮುಂದೆ ಬರುವಂಥ ರಾಜಕಾರಣಿಗಳಾಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ನ ಬ್ಯಾನ್ ಮಾಡಿಬಿಟ್ಟು ಧರ್ಮ ಸರ್ಟಿಫಿಕೇಟ್ನ ಕೊಡಿ. ಅವಾಗಲಾದರೂ ಇಂಥ ಅನಿಷ್ಟಗಳು, ಇವು ಹಿಂದೂ ಧರ್ಮಕ್ಕೆ ಅಂಟಿರುವಂಥ ಅನಿಷ್ಟಗಳು ತೊಲಗಬಹುದು. ಓಕೆನಾ? ಮತ್ತು ಈ ಥರ ಮುಂದೆ ಮಾಡಿದ್ರೂ ಕೂಡ ಅವರಿಗೆ ಕಠಿಣವಾದ ಗಲ್ಲು ಶಿಕ್ಷೆಯನ್ನು ಗುರಿ ಮಾಡಬೇಕು. ಅವಾಗಲಾದರೂ ಕೂಡ ಯಾವುದೇ ರೀತಿಯಾದಂಥ ಕಹಿ ಘಟನೆಗಳು ನಡೆಯಲ್ಲ. ಫಸ್ಟು ನಾವು ಹಿಂದೂಗಳು ಒಂದಾಗಬೇಕು. ಇಲ್ಲಿ ನೋಡಿದ್ರೆ ಇನ್ನೂ ಜಾತೀಯತೆ ತುಂಬ ಅಸ್ಪೃಶ್ಯತೆ ಇನ್ನೂ ದೇಶದಲ್ಲಿ ಬೇಜಾನಿದೆ. ಅದರಿಂದನೇ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ಏನು ಉದ್ದೇಶ ಅಂದರೆ ಜಾತಿ ಅನ್ನೋ ಪದ್ಧತಿನ ಮೈಂಡೇ ಇವಾಗ ನಾವೇನೋ ಅನುಭವಿಸ್ಬಿಟ್ಟಿದ್ದೀವಿ ನಮ್ಮ ಜನ್ರೇಷನ್ನು. ಇವಾಗ ನೆಕ್ಸ್ಟು ಬರುವಂಥ ಜನ್ರೇಷನ್ಗೆ ಜಾತಿ ಅಂದರೆ ಏನು ಅಂತಲೇ ಗೊತ್ತಿರಬಾರ್ದು. ಕೇವಲ ಧರ್ಮ, ನಿಮ್ಮ ಧರ್ಮ ಯಾವುದಪ್ಪ? ಹಿಂದೂ ಧರ್ಮ. ನಿನ್ನ ಧರ್ಮ ಯಾವುದಪ್ಪ? ಮುಸ್ಲಿಮ್ಸ್, ಹಿಂದೂ, ಕ್ರೈಸ್ತ, ಅಷ್ಟೇ. ಜಾತಿ ಅನ್ನೋದು ಇರಬಾರ್ದು ಅಂತ ನಾನು ಉದ್ದೇಶವಾಗ ನನ್ನ ಅನಿಸಿಕೆನ ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಇಂಥ ಸಾವಿರಾರು ಕೇಸ್ಗಳು ನಡೆದ್ಬಿಟ್ಟಿದ್ದಾವೆ. ಯಾವುದೇ ರೀತಿಯ ಅದಕ್ಕೆ ಕಠಿಣವಾದ ಶಿಕ್ಷೆಗಳಾಗಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಡೀತಾ ಇರೋದು. ಇವಾಗ ಮರ್ಯಾದೆ ಹತ್ಯೆ ಮರ್ಯಾದೆ ಉಳಿಸೋಕ್ಕೋಸ್ಕರ ಮಗಳನ್ನ ಹತ್ಯೆ ಮಾಡಿದೆ ಅಂತ ಹೇಳ್ತಾರಲ್ಲ, ಇವಾಗ ಯಾವ ಮರ್ಯಾದೆ ಉಳಿತು? ಇವಾಗ ಪಾಪ ಹುಡುಗನ ನೋವು ಕೇಳೋರು ಯಾರು? ಇವಾಗ ಮಗಳು ತಿರೋದ್ಲು, ಹೆಂಗೋ ಇವಾಗ ಮದುವೆ ಆಗಿದ್ಲು, ಏನೋ ಗಂಡನ ಮನೇಲಿ ಬದುಕ್ತಾ ಇದ್ಲೋ, ಏನೋ ಅವಳ ಹಣೆ ಬರ ಅವಳು ಚೆನ್ನಾಗಿರ್ತಿದ್ಲು, ಏನೋ ಅವಳು ಸೆಕೆಂಡ್ರಿ, ಅದು ಬಿಟ್ಬಿಟ್ಟು ನೆಮ್ಮದಿಯಾಗಿ ಇರ್ಬೋದಾಗಿತ್ತು ಅವ್ರ ತಂಟೆಗೆ ಹೋಗ್ತಾನೆ. ಆದರೆ ಹತ್ಯೆ ಮಾಡೋದ್ರಿಂದ ಇವಾಗ ಇವ್ರಿಗೂ ಕಠಿಣ ಶಿಕ್ಷೆ ಆಗೇ ಆಗ್ತದೆ. ಇವ್ರ ಫ್ಯಾಮಿಲಿಯವ್ರಿಗೆ, ಹುಡುಗನ ಫ್ಯಾಮಿಲಿಯವ್ರಿಗೆ ಇವಳ ಕಳ್ಕೊಂಡು ನೋವು ಅನುಭವಿಸ್ತಾರೆ. ಇವಾಗ ಹುಡುಗನಿಗೆ ಬೇರೆ ಹುಡುಗಿ ಮದುವೆ ಆಗ್ಬೋದು, ಆದರೆ ಇವಳಿಗೆ ಈ
ಈ ತಂದೆ ತಾಯಿಯವ್ರಿಗೆ ಮತ್ತೆ ಅವಳ ಮಗಳು ಸಿಗ್ತಾಳ? ಸಿಗಲ್ಲ. ಹವ್ಯಾಸದಲ್ಲಿ ಮಾಡುವಂಥ ಕೆಲಸ ಇವಾಗ ಜೀವನ ಪೂರ್ತಿ ಜೈಲಲ್ಲಿ ಕಳಿಬೇಕಾ? ಅದನ್ನ ಬಿಟ್ಬಿಟ್ಟು ಹೇಳಿದ ತಕ್ಷಣ ಮದುವೆ ಮಾಡ್ಬೋದಾಗಿತ್ತು. ಇಲ್ಲ, ನಿಮ್ಮ ಇಷ್ಟ ಬಂದಾಗ ಇದ್ಬಿಡಿ, ನಮ್ಮ ಮನೆಗೆ ಬರಬೇಡಿ ಅಂತ ಸೇರಿಸ್ತಾನೆ ಬಿಟ್ಬಿಡ್ಬೋದಾಗಿತ್ತು. ಆದರೆ ಇದು ಮಾಡಿದ್ದು ತುಂಬ ಅಪರಾಧವಾಗಿದೆ. ಇದಕ್ಕೆ ಕಠಿಣ ಶಿಕ್ಷೆ ಆಗೇ ಆಗುತ್ತೆ. ಯಾರೂ ಕಾನೂನಿನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನು ಮುಂದಾದ್ರೂ ಈ ಜಾತೀಯತೆ ಅದು ಇದು ಎಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಹೋದ್ರೆ ಹಿಂದೂಗಳು ಬದುಕ್ತಾರೆ, ಚೆನ್ನಾಗಿರ್ತಾರೆ. ಅಥವಾ ಹೀಗೆ ಕಚ್ಚಾಡ್ಕ ಹೋಯ್ತಾರೆ. ಮೊನ್ನೆ ಬಾಂಗ್ಲಾದೇಶದಲ್ಲಿ ನೋಡಿದ್ರಿ ಹಿಂದೂಗೆ ಯಾವ ರೀತಿ ಸ್ಥಿತಿ ಆಯಿತು ಅಂತ. ಕಾಶ್ಮೀರದಲ್ಲಿ ನೋಡಿದ್ರಿ, ಕಾಶ್ಮೀರದಲ್ಲೂ ಕೂಡ ಹಿಂದೂ ಜಾತಿಯ ಹೆಸರು ಹೊಡಿಲಿಲ್ಲ, ಹಿಂದೂ ಅಂದ್ಬಿಟ್ಟೆ ಹೊಡೆದಿತ್ತು. ಅದನ್ನು ನೋಡಿದ ಮೇಲೂ ನಾವು ಮತ್ತೆ ಜಾತಿ ಅಂತ ತಮ್ಮ ಎತ್ತ ಮಕ್ಕಳನ್ನ ಹತ್ಯೆ ಮಾಡಿದ್ಮೇಲೆ ಧರ್ಮ ಎಲ್ಲಿ, ಜಾತಿಯಲ್ಲಿ ಏನು, ನಾವು ನಂಬಿರೋ ದೇವರಲ್ಲಿ ಏನಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾ ಅಪರಾಧಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.